ಸೊ ಟ್ಯೂಬ್ಲೆಸ್ ಸ್ಪೋಕ್ ರಿಮ್ದು ಪ್ರೈಸ್ನ ಕಂಪನೀಸು ಇಂಕ್ರೀಸ್ ಮಾಡಿದ್ದಾರೆ. ಎಸ್, ಸೊ ನಿಮಗೆ ಗೊತ್ತು ಇಂಡಿಯಾದಲ್ಲಿ ಮೂರು ಬೈಕ್ಸ್ ಬರುತ್ತೆ ವಿಚ್ ಕಮ್ಸ್ ವಿತ್ ದ ಟ್ಯೂಬ್ಲೆಸ್ ಸ್ಪೋಕ್ ರಿಮ್ಸು. ಸೊ ಫಸ್ಟ್ ಒಂದು ಬಂದು ಇಸ್ ದ KTM 390 ಅಡ್ವೆಂಚರ್ ಎಸ್, ಸೆಕೆಂಡ್ ಬಂದು ಇಸ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450, ಹಾಗೂ ಮೂರನೇದು ಬಂದು ಇಸ್ ದ ರೀಸೆಂಟ್ಲಿ ಲಾಂಚ್ ಟ್ರ್ಯಾಂಪ್ ಫಾರ್ ದ ಸ್ಕ್ರಾಂಬ್ಲರ್ 400 XC ವರ್ಷನ್. ಸೊ KTM 390 ಅಡ್ವೆಂಚರ್ ಎಸ್ ಬಗ್ಗೆ ಮಾತಾಡೋದಾದರೆ ಐ ಎಕ್ಸಾಕ್ಟ್ಲಿ ಡೋಂಟ್ ನೋ ಸ್ಪೇರಲ್ಲಿ ನೀವು ಅದನ್ನು ತಗೋಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ, ಬಟ್ ಐ ಎಕ್ಸ್ಪೆಕ್ಟ್ ಟು ಬಿ ಎಕ್ಸ್ಪೆನ್ಸಿವ್ ಬಿಕಾಸ್ ಅದು ಒಂದು ಡಿಫ್ರೆಂಟ್ ಮಾಡೆಲ್ನೇ ಫಾಲೋ ಮಾಡ್ತಾ ಇದೆ. ಸೊ ಸೆಕೆಂಡ್ ಬಂದು ದ ಟ್ರ್ಯಾಂಪ್ ಸ್ಕ್ರಾಂಬ್ಲರ್ 400 XC ವರ್ಷನ್ ಬಗ್ಗೆ ಮಾತಾಡೋದಾದರೆ, ಸೊ ಅದರದ್ದು ಸ್ಪೇರ್ಸ್ದು ಪ್ರೈಸ್ ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಯು ವಿಲ್ ಬಿ ಶಾಕ್ಡ್. ಇಟ್ ಈಸ್ ಅ ವಾಪಿಂಗ್ ₹72,000 ಫಾರ್ ಬೋತ್ ದ ರಿಮ್ಸ್. ಎಸ್, ಸೊ ಅದಷ್ಟೇ ಅಲ್ಲ, ನಿಮಗೆ ಇಫ್ ಯು ಆರ್ ಪ್ಲಾನಿಂಗ್ ಟು ಪರ್ಚೇಸ್ ಇಟ್ ಆಸ್ ಅ ಸ್ಪೇರು ನಿಮಗೆ ಅದರ ಮೇಲೆ ವಾರಂಟಿ ಬರಲ್ಲ, ಎಸ್ಪೆಷಲಿ ನೀವು ಯುವರ್ ಸ್ಕ್ರಾಂಬ್ಲರ್ 400 X ಓನರ್ ಆಗಿದ್ದರೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಟು ಬಿ ನೋಟೆಡ್. ಸೊ ಓನ್ಲಿ ಫಾರ್ ದೋಸ್ ಸ್ಕ್ರಾಂಬ್ಲರ್ 400 XC ವರ್ಷನ್ ಇರೋರಿಗೆ ಮೇ ಬಿ ವಾರಂಟಿ ಬರುತ್ತೆ. ಸೊ ಎಕ್ಸ್ ಓನರ್ಸ್ಗೆ ವಾರಂಟಿ ಸಿಗಲ್ಲ. ಸೊ ಇಫ್ ಯು ಹ್ಯಾವ್ ಅ ಸ್ಕ್ರಾಂಬ್ಲರ್ 400 X ಆ್ಯಂಡ್ ನೀವು ಅದನ್ನು ಪರ್ಚೇಸ್ ಮಾಡೋ ಪ್ಲಾನ್ ಇದ್ದರೆ ಕಂಪ್ಲೀಟ್ಲಿ ಮರೆತುಬಿಡಿ. ಐ ಥಿಂಕ್ ಇಟ್ ಡಸಂಟ್ ಮೇಕ್ ಸೆನ್ಸ್ ನೋ. ಸೊ ನೀವು ಕೇಳ್ಬೋದು ಏನಕ್ಕೆ ಟ್ರ್ಯಾಂಪ್ ಅವ್ರು ಈ ಥರ ಮಾಡಿದ್ದಾರೆ ಅಂತ. ಸೊ ಆ್ಯಸ್ ಮಚ್ ಆಸ್ ಐ ಅಂಡರ್ಸ್ಟ್ಯಾಂಡು, ಸೊ ಇದು ಪ್ರೀಮಿಯಂ ಬ್ರ್ಯಾಂಡ್ಸು ಸಾಕಷ್ಟು ಜನ ಮಾಡ್ತಾರೆ ಬಿಕಾಸ್ ಎಕ್ಸ್ಕ್ಲೂಸಿವಿಟಿ ಮೇಂಟೈನ್ ಮಾಡೋಕ್ಕೆ. ಬಿಕಾಸ್ ನೀವು ಅರ್ಥ ಮಾಡ್ಕೊಳ್ಳಿ, ಇಫ್ ಸಂಬಡಿ ಹೂ ಹಸ್ ಪರ್ಚೇಸ್ ಅ ಸ್ಕ್ರಾಂಬ್ಲರ್ 400 XC ವರ್ಷನ್ನು, ಸೊ ಆ ಓನರ್ಗೆ ಡೆಫಿನೆಟ್ಲಿ ಹಿ ವಿಲ್ ಫೀಲ್ ದಟ್ ನಾನು ಇಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಐ ಹ್ಯಾವ್ ಪರ್ಚೇಸ್ ದ ಸ್ಕ್ರಾಂಬ್ಲರ್ 400 XC ವರ್ಷನ್ ವಿತ್ ಸ್ಪೋಕ್ ವೀಲ್ ಆ್ಯಂಡ್ ಸಂಬಡಿ ಹೂ ಹ್ಯಾಸ್ ಅ X ವರ್ಷನು ಆರಾಮಾಗಿ 23,000 ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದಾನೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮೀ ಅಂತ ಅವ್ನಿಗೆ ಅನಿಸುತ್ತೆ. ಸೊ ಜನರಲಿ ಪ್ರೀಮಿಯಂ ಬ್ರ್ಯಾಂಡ್ಸು ಎಕ್ಸ್ಕ್ಲೂಸಿವಿಟಿ ಮೇಂಟೈನ್ ಮಾಡೋಕೆ ಇದು ಮಾಡ್ತಾರೆ. ಸೊ ಐ ಥಿಂಕ್ ಟ್ರ್ಯಾಂಪ್ ಅವ್ರು ಅದಕ್ಕೋಸ್ಕರ ಮಾಡಿರೋದು. ಸೊ ನೌ ಲೆಟ್ಸ್ ಕಮ್ ಟು ದ ಹಿಮಾಲಯನ್ 450ಗೆ ಬರೋದಾದರೆ, ರೀಸೆಂಟ್ಲಿ ಅವರು ದ ಟ್ಯೂಬ್ಲೆಸ್ ರಿಮ್ನ ಲಾಂಚ್ ಮಾಡಿದಾಗ ದೇ ಅನೌನ್ಸ್ ಇಟ್ ಅಟ್ ಅ ವೆರಿ ಚೀಪ್ ₹11,000 ಮಾತ್ರ ನಿಮಗೆ ಅಂತ ಅನೌನ್ಸ್ ಮಾಡಿದ್ರು. ಬಟ್ ಇವಾಗ ಏನಕ್ಕೆ ಸ್ಪೇರ್ಸ್ಗೆ 40,000 ಮಾಡಿಬಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ನನ್ನ ಒಪಿನಿಯನ್ಲಿ ಇದನ್ನು ಮಾಡಿರೋದು ರಾಯಲ್ ಎನ್ಫೀಲ್ಡು ಟು ಮೇಂಟೈನ್ ದ ಸ್ಪೇರ್ಸ್ ಅವೈಲಬಿಲಿಟಿ. ಸೊ ನಿಮಗೆ ಗೊತ್ತು, ಇನಿಷಿಯಲಿ ನಿಮಗೆ ಎನಫ್ ಟೈಮ್ ಕೊಟ್ಟಿದ್ರು ಟು ಆಲ್ ದ ಹಿಮಾಲಯನ್ ಓನರ್ಸು ಸೊ ದಟ್ ಅವರು ದ ಟ್ಯೂಬ್ಲೆಸ್ ಸ್ಪೋಕ್ ರಿಮ್ನ ತಗೊಳ್ಳಿ ಅಂತ. ಸೊ ಇವಾಗ ಹೂಎವರ್ ವಿಲ್ ಬೈ ದ ಹಿಮಾಲಯನು ಅವ್ರಿಗೆ ಮೊದಲೇ ಡಿಸೈಡ್ ಮಾಡಬೇಕು ವೆದರ್ ಅವ್ರಿಗೆ ಸ್ಪೋಕ್ ವೀಲೇ ಬೇಕಾ ಅಥವಾ ಅವ್ರಿಗೆ ಟ್ಯೂಬ್ಲೆಸ್ ಸ್ಪೋಕ್ ಬೇಕಾ. ಸೊ ಅದನ್ನು ಡಿಸೈಡ್ ಮಾಡಿ ತೊಗೊಳ್ಳಿ ಅಂತ. ಬಿಕಾಸ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ, ಸಂಬಡಿ ಹೂಸ್ ಪ್ಲಾನಿಂಗ್ ಟು ಬೈ ಅ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ ರಿಮ್ಮು, ಅವ್ನಿಗೆ ಆ ಸ್ಪೋಕ್ ವೀಲ್ಸು ಅವೈಲೇಬಲ್ ಇರಲ್ಲ ಬಿಕಾಸ್ ಆಲ್ ದ ಸ್ಪೋಕ್ ವಿಲ್ ಬಿ ಪರ್ಚೇಸ್ಡ್ ಇನ್ ಸ್ಪೇರ್. ಸೊ ದಿಸ್ ಇಸ್ ದ ರೈಟ್ ಡಿಸಿಷನ್ ಫ್ರಮ್ ದ ರಾಯಲ್ ಎನ್ಫೀಲ್ಡು. ಬಿಕಾಸ್ ಇವಾಗಲೂ ನಿಮಗೆ ಇಫ್ ಯು ಆರ್ ಪ್ಲಾನಿಂಗ್ ಟು ಪರ್ಚೇಸ್ ಫ್ರಮ್ ದ ಸ್ಟಾಕ್ ಅಂದರೆ ನೀವು ಬೈ ಮಾಡಬೇಕಾದ್ರೆ ತೊಗೋಬೇಕಂತ ಇದ್ದೀರಾ ಅಂದರೆ ನಿಮಗೆ ಇವಾಗಲೂ 10,000 ಕಾಸ್ಟ್ ಆಗುತ್ತೆ. ಓನ್ಲಿ ಫಾರ್ ದೋಸ್ ಅವರು ಸ್ಪೇರಲ್ಲಿ ತೊಗೋಬೇಕಂತ ಪ್ಲಾನ್ ಇದೆ ಅಂದರೆ ಅವಾಗ 40,000 ಆಗುತ್ತೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಸೊ ನನ್ನ ಒಪಿನಿಯನ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ಸ್ಮಾರ್ಟ್ ಡಿಸಿಷನ್ ಅಂತಲೇ ಹೇಳ್ತೀನಿ ನಾನು.